ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಕೊಡ್ಸೋಣ ಅಂತ ಬಂದಿರೋಂಥ ಜಾಗನೇ ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅದ್ಭುತವಾಗಿರೋಂಥ ಒಂದು ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ನಾನ್ ವೆಜ್ 4 ಥರ ಚಿಕನ್ ಸ್ಟಾರ್ಟರ್ಸು ಬಿರಿಯಾನಿ ತಂದೂರು ಮತ್ತೆ ರೋಟಿ ಎಲ್ಲ ಕೊಡ್ತಾ ಇದ್ದಾರೆ ಇದಿರಂಥದ್ದು ವಿಜಯನಗರ RPC ಲೇಔಟ್ ಅಲ್ಲಿ ಸೊ ನನ್ನ ಪ್ರಕಾರ ತಂದೂರು ಹಾಗೂ ರೋಟಿನ ಅನ್ಲಿಮಿಟೆಡ್ ಕೊಡ್ತಾರಂತ ಏಕೈಕ ರೆಸ್ಟೋರೆಂಟ್ ಇದೊಂದೇ ಅನ್ಸುತ್ತೆ ಅದು ಕೂಡ ಕೇವಲ 349ಗೆ ಮುಂಚೆ ಆಫರ್ ಅಲ್ಲಿ ಇತ್ತು ಬಟ್ ಇವಾಗೆಲ್ಲ ಆಫರ್ ಎಲ್ಲ ಮುಗಿಸಿ ಈಗ ಮಾಮೂಲಿ ಪ್ರೈಸ್ ಅಂದ್ರೆ 349ಗೆ ಕೊಡ್ತಾ ಇದ್ದಾರೆ ಹೋಗೋಣ ನಾವು ಕೂಡ ಟ್ರೈ ಮಾಡೋಣ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ನಾನ್ ವೆಜ್ ಅನ್ಲಿಮಿಟೆಡ್ ಕೊಡಿಸ್ತೇನೆ ಬನ್ನಿ ACK ಫ್ಯಾಮಿಲಿ ರೆಸ್ಟೋರೆಂಟ್ ಸೊ ಇಲ್ಲಿ ಮೇಜರ್ ಆಗಿ ಸಿಕ್ಕಾಬಟ್ಟೆ ಇಷ್ಟ ಆಗುವಂಥದ್ದೇ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಒಂದೊಳ್ಳೆ ಬ್ಯಾಟ್ಸ್ಮನ್ ಅನ್ನ ಕರ್ಕೊಂಡ್ಬಂದ್ರು ಕೂಡ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸ್ಬೋದು ಭಯ ಇರಲ್ಲ ಕಾರಣ ಏನು ಅಂದರೆ ಅಯ್ಯೋ ಬಿಲ್ ಜಾಸ್ತಿ ಮಾಡ್ಬಿಡ್ತಾರೆ ಫ್ರೆಂಡ್ಸ್ಗಳು ಅಂತ ಎದುರ್ಕೊತಾ ಇರ್ತೀವಿ ಬಟ್ ಆ ರೀತಿ ಭಯ ಪಡೋಂಗೇ ಇರಲ್ಲ ಈ ಜಾಗದಲ್ಲಿ 349 ಇವಾಗ ಅನ್ಲಿಮಿಟೆಡು ಸೊ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಅನ್ಲಿಮಿಟೆಡಲ್ಲಿ ಚಟ್ನಿ ಕೊಟ್ಟಿರ್ತಾರೆ ತಂದೂರ್ಗೆ ಚಿಲ್ಲಿ ಚಿಕನ್ ಇದೆ ತಂದೂರು ಚಿಕನ್ನು ಪೆಪ್ಪರ್ ಚಿಕನ್ನು ಬಟ್ ಪೆಪ್ಪರ್ ಚಿಕನ್ ಆದರೂ ಕೂಡ ಚೈನೀಸು ಗುಂಟೂರು ಚಿಕನ್ನು ಬಿಳಿ ಅನ್ನ ರಸಮ್ಮು ಬಿರಿಯಾನಿ ಹಾಗೂ ರೊಟ್ಟಿ ಕಾಂಪ್ಲಿಮೆಂಟ್ರಿ ಆಗಿ ಐಸ್ ಕ್ರೀಮ್ ಇರುತ್ತೆ ಸಲಾಡ್ ಕೂಡ ಇರುತ್ತೆ ಇಷ್ಟು ಐಟಮು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇಷ್ಟು ಐಟಮು ನಾನು ಏನು ಹೇಳಿದ್ದೀನಲ್ಲ ಇಷ್ಟು ಐಟಮು ಅನ್ಲಿಮಿಟೆಡು ನೀವು ಯಾವುದನ್ನು ಎಷ್ಟು ಸರಿ ಬೇಕಾದ್ರೆ ಹಾಕ್ಸ್ಕೊಬೋದು ಐಸ್ ಕ್ರೀಮ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಅನ್ಲಿಮಿಟೆಡು ರಸಮ್ ಆಗಿರ್ಬೋದು ವೈಟ್ ರೈಸ್ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅಥವಾ ತಂದೂರು ಆಗಿರ್ಬೋದು ನನ್ನ ಪ್ರಕಾರ ತಂದೂರಾಗಲಿ ರೊಟ್ಟಿ ಆಗಲಿ ಅನ್ಲಿಮಿಟೆಡ್ ಯಾರೂ ಕೊಡ್ತಾ ಇಲ್ಲ ಗುರು ಇವ್ರು ಕೊಡ್ತಾವ್ರೆ ಸೊ ನೀವು ಯಾವುದನ್ನು ಎಷ್ಟು ಸರಿ ಬೇಕಾದ್ರೆ ಹಾಕ್ಸ್ಕೊಬೋದು ತಡ ಮಾಡೋದು ಬೇಡ ಒಂದು ಕಡೆಯಿಂದ ಶುರು ಮಾಡೋಣ ಫಸ್ಟು ಚಿಲ್ಲಿ ಚಿಕನ್ನು ಆಂಧ್ರ ಶೈಲಿ ಆಹಾ ಮಸ್ತಾಗಿ ಕಾಣಿಸ್ತಾ ಐತೆ ಒಳ್ಳೆ ಪೀಸು ಚೆನ್ನಾಗಿ ಬೇಯಿಸ್ಬಿಟ್ಟವ್ರೆ ತೊಗೊಳೋಣ ಅಲ್ಟಿ ಒಂದೊಳ್ಳೆ ಖಾರ ಸಿಗುತ್ತೆ ಹಸಿರು ಮೆಣಸಿನ್ಕಾಯಿ ಬಡಿಸಿರ್ತಾರಲ್ಲ ಸ್ವಲ್ಪ ಚುರ್ರ ಅನ್ನತ್ತೆ ಬಟ್ ಚೆನ್ನಾಗಿದೆ ಮತ್ತು ಇನ್ನು ಕ್ಯಾಪ್ಸಿಕಮ್ ಬಳಸಿರ್ತಾರೆ ಸೊ ಅದರ ಒಂದು ಟೇಸ್ಟು ಕೂಡ ನೀಟಾಗಿ ಸಿಗುತ್ತೆ ಆಂಧ್ರ ಶೈಲಿ ಅಲ್ವಾ ಖಾರ ಬರಲೇಬೇಕು ಇಲ್ಲಾಂದರೆ ಮಜಾನೇ ಬರೋಲ್ಲ ಇನ್ನು ತಂದೂರಿಗೆ ಚಟ್ನಿ ಇರುತ್ತೆ ಚಟ್ನಿ ಜೊತೆನೂ ಸೇರಿಸಿ ತಗೊಳ್ಳುವ ಪುದೀನ ಚಟ್ನಿ ಅಯ್ಯೋ ಬಿತ್ತು ತಾಳಿ ತಗೊಳ್ಳೋಣ ತಂದೂರು ಚಿಕನ್ ತಂದೂರು ಇದು ಮಸ್ತಿದೆ ಆ ಸ್ಮೋಕಿ ಫ್ಲೇವರ್ ಆಗಿರ್ಬೋದು ಪುದೀನ ಚಟ್ನಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೂಪರ್ ಮಸಾಲೆ ಗಿಸಾಲೆ ಎಲ್ಲ ಅಂದರೆ ಜಾಸ್ತಿ ಮಸಾಲೆ ಅಲ್ಲ ಮೊಸರು ಗಿಸರು ಎಲ್ಲ ಹಾಕಿರ್ತಾರಲ್ಲ ಲೈಟಾಗಿ ಅದೊಂದು ಹುಳಿ ಕೂಡ ಸಿಗುತ್ತೆ ಸೂಪರ್ ಬಾಸ್ ಚಿಕನ್ ಕ್ವಾಲಿಟಿ ಮಸ್ತಿದೆ ಚಿಕನ್ ಕ್ವಾಲಿಟಿ ಸೂಪರ್ ಇದೆ ಮತ್ತನಂಗೆ ಇಲ್ಲ ಸೂಪರ್ ಇನ್ನು ನಂತರದಲ್ಲಿ ಪೆಪ್ಪರ್ ಚಿಕನ್ ಚೈನೀಸ್ ಐಟಮು ಪೆಪ್ಪರ್ ಚಿಕನ್ ಅಂದಾಗ ಸ್ವಲ್ಪ ಖಾರ ಬರುತ್ತಾ ಅನ್ನೋಂಥದ್ದೇ ಭಯ ತೊಗೊಂಡೋಣ ಖಾರ ಇಲ್ಲ ಚೆನ್ನಾಗೈತೆ ನನ್ನ ಪ್ರಕಾರ ಸಾಸ್ ಗೀಸ್ ಎಲ್ಲ ಬಳಸಿ ಮಾಡಿರ್ತಾರೆ ಒಂದು ಲೈಟಾಗಿ ಒಂದು ಸಿಹಿನೂ ಸಿಗುತ್ತೆ ಪೆಪ್ಪರ್ ಅಂದಿದ ತಕ್ಷಣ ಏನಂತ ಖಾರ ಬರಲ್ಲ ಚೆನ್ನಾಗಿದೆ ಮಕ್ಳಿಗೆ ಬಲೇ ಇಷ್ಟ ಆಗುತ್ತೆ ಸೂಪರ್ ಮತ್ತಡಂಗೆ ಇಲ್ಲ ಇನ್ನು ಗುಂಟೂರು ಚಿಕನ್ ಗುಂಟೂರು ಖಾರ ಕೆಂಪು ಮೆಣಸಿನಕಾಯಿಯ ಖಾರ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಯಾಕಂದರೆ ಕೆಂಪು ಮೆಣಸಿನಕಾಯಿ ಬಳಸಿರ್ತಾರೆ ಗುಂಟೂರು ಚಿಕನ್ ಚೆನ್ನಾಗಿದೆ ಕೆಂಪು ಮೆಣಸಿನಕಾಯಿಯ ಖಾರ ನೀಟಾಗಿ ಸಿಗುತ್ತೆ ಸೂಪರ್
ಪಕ್ಕ ಮನೆಗಳಲ್ಲಿ ಮಾಡ್ತೀವಲ್ಲ ಅದೇ ಟೇಸ್ಟು. ಇನ್ನು ನಂತರದಲ್ಲಿ ರೊಟ್ಟಿನ ಈ ಗುಂಟೂರು ಚಿಕನ್ನು ಗ್ರೇವಿ ಥರ ಇರುತ್ತೆ, ಇದರಲ್ಲಿ ತೊಗೊಂಡ್ರೆ ಮಜಾ. ಮಸ್ತಿದೆ, ಸೂಪರ್. ರೊಟ್ಟಿ ಕೂಡ ಅನ್ಲಿಮಿಟೆಡು, ಸದೇ ಬೇಕಾದ್ರೆ ಹಾಕ್ಸ್ಕೊಳ್ಳಿ. ಇನ್ನು ನಂತರದಲ್ಲಿ ಪಕ್ಕಾ ನಮ್ಮ ನಾಟಿ ಶೈಲಿ ಬಿರಿಯಾನಿ. ರೈಸ್ ಚೆನ್ನಾಗೈತೆ, ರೈಸ್ ಕ್ವಾಲಿಟಿ. ಮತ್ತು ಇನ್ನು ಕಡಲೆಕಾಯಿ ಎಣ್ಣೆ ಬಳಸ್ತಾರಂತೆ ಬಿರಿಯಾನಿಗೆ. ಸೊ ಟೇಸ್ಟ್ ಒಂದು ಸ್ವಲ್ಪ ವಿಭಿನ್ನವಾಗೂ ಸಿಗುತ್ತೆ ಮತ್ತು ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಸೊ ಬಿರಿಯಾನಿ ಹಾಗೂ ಪೀಸು. ಬಿರಿಯಾನಿ ಅಂತ ಬಂದರೆ ಅತಿ ಹೆಚ್ಚಿನ ಮಸಾಲೆ ಬಳಸಿರಲ್ಲ, ಅದಿಷ್ಟ ಆಗುತ್ತೆ. ಮತ್ತು ಪೀಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಬಾಸ್, ಸಕ್ಕತ್ತಾಗಿ ಬೆಂದೈತೆ ಪೀಸು. ಪೀಸ್ ಜೊತೆ ರೈಸು ಆಹಾ, ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ, ಆ ರೇಂಜ್ಗೆ ಟೇಸ್ಟ್ ಕೊಟ್ಟಿರ್ತಾರೆ. ಸೂಪರ್. ಬಿರಿಯಾನಿ ಆದಮೇಲೆ ವೈಟ್ ರೈಸು ಹಾಗೂ ರಸಮ್ ಇರುತ್ತೆ, ಇದು ಕೂಡ ಅನ್ಲಿಮಿಟೆಡು. ಇದನ್ನು ಕೇಳಿ ಹಾಕ್ಸ್ಕೊಳ್ಳಿ, ಎಷ್ಟು ಸತಿ ಬೇಕಾದ್ರೆ ಹಾಕ್ಸ್ಕೊಳ್ಳಿ. ಮತ್ತು ಇನ್ನು ಲಾಸ್ಟಲ್ಲಿ ಐಸ್ ಕ್ರೀಮ್ ಇರುತ್ತೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿನ ಪಾರ್ಟಿ ಹಾಲು. ಸೊ ಪಾರ್ಟಿ ಹಾಲು ಫ್ರೀ. ಸೊ ಫುಡ್ಗಷ್ಟೇ ನೀವು ಪೇ ಮಾಡ್ತೀರಾ. ಸೊ ಪಾರ್ಟಿ ಹಾಲು ಫ್ರೀಯಾಗಿದೆ, ಆರಾಮ್ಸೆ ಪಾರ್ಟಿ ಮಾಡೋದಕ್ಕೆ ಜಾಗ ಇದೆ. ಬರ್ತ್ಡೇ ಆಗಿರ್ಬೋದು, ಎಂಗೇಜ್ಮೆಂಟು ಮತ್ತು ರಿಸೆಪ್ಷನ್ನು, ಪಾರ್ಟಿ ಹಾಲ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಫುಡ್ಗಷ್ಟೇ ನೀವು ಪೇ ಮಾಡಬೇಕಾಗತ್ತೆ. ಸೂಪರ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ನೀವೇನಾದರೂ ವಿಜಯನಗರ ಬಂದಾಗ ಒಂದ್ಸತಿ ಟ್ರೈ ಮಾಡಿ. ಸೊ ನನಗಂತೂ ಭಲೇ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.